ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆ 2 ವಿಜ್ಞಾನ ಪರೀಕ್ಷೆಗೆ ಸಹಾಯಕವಾಗುವಂತಹ ಪ್ರಮುಖ ಪ್ರಶ್ನೋತ್ತರ ಒಂದು ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಹೆಚ್ಚು ಅಂಕಗಳು ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿದೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ, ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಇದೆ. ಪೀನ ದರ್ಪಣಗಳನ್ನು ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ. ಇನ್ನು ಟಾರ್ಚ್ಗಳು, ವಾಹನಗಳ ತಪಾಸಣಾ ದೀಪಗಳು ಹಾಗೂ ಕ್ಷೌರ ದರ್ಪಣದಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಓಕೆ. ಎರಡನೇ ಪ್ರಶ್ನೆ, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರವೂ ನಮಗೆ ಗೋಚರಿಸಲು ಕಾರಣ ಅಂತ ಕೇಳಿದಾನೆ. ಸೊ ಆನ್ಸರ್ ಬೆಳಕಿನ ವಕ್ರೀಭವನ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಮೂರನೇ ಪ್ರಶ್ನೆ, ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹ ಇರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಅಂತ ಇದೆ. ಸೊ ಲಂಬ ಕೋನವಾಗಿದ್ದರೆ ಏನಾಗ್ತದಪ್ಪ ಅಂದರೆ ಹೆಚ್ಚು ದಿಕ್ಕಿನಲ್ಲಿ ಪಲ್ಲಟವಾಗ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ 90 ಡಿಗ್ರಿ ಸರಿಯಾದ ಉತ್ತರ ಆಗಿರ್ತದೆ. ನಾಲ್ಕನೇ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ರೋಧದ ಚಿತ್ರ ಈ ರೀತಿಯಾಗಿದೆ. 1 ಅಂಕ ಸುಲಭವಾಗಿ ಪಡೀತೀರಿ. 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಈ ವಾಕ್ಯವನ್ನು ಸಮರ್ಥಿಸಿ. ಈ ಪ್ರಶ್ನೆ ಸಾಕಷ್ಟು ಬಾರಿ ಬಂದಿರತಕ್ಕಂಥದ್ದು. ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು 2 ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ, ಆದರೆ ಇದು ಸಾಧ್ಯವಿಲ್ಲ. ಇನ್ನು 6ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ. ವಾಹಕ ತಂತಿಯ ಪಿ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅಂತ ಕೊಟ್ಟಿರ್ತಾನೆ. ಸೊ ಈ ಚಿತ್ರ ಈ ರೀತಿಯಾಗಿದೆ. ಇದನ್ನು ಹಾಟ್ ಪ್ರಶ್ನೆ ಎಂದು ಕರೀತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಎಂದು ಕರೀತಾರೆ. ಸೊ ಹಾಟ್ ಚಿತ್ರವನ್ನು ಅವನೇ ಕೊಡ್ತಾನೆ, ಅದರ ಮೇಲೆ ಕಾನ್ಸೆಪ್ಟ್ ವೈಸ್ ಕ್ವಶನ್ಗಳನ್ನು ಕೇಳ್ತಾನೆ. ಸೊ ಪಿ ಬಿಂದುವಿನಲ್ಲಿ ಅಪ್ರದಕ್ಷಿಣಾಕಾರವಾಗಿರ್ತದೆ, ಇನ್ನು ಕ್ಯೂ ಬಿಂದುವಿನಲ್ಲಿ ಯಾವಾಗಲೂ ಪ್ರದಕ್ಷಿಣಾಕಾರವಾಗಿ ಇರ್ತದೆ. ಇನ್ನು 7ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ರ ಪ್ರಯೋಗವನ್ನು ವಿವರಿಸಿ. ನ್ಯೂಟನ್ ಅವರು ಒಂದು ಗಾಜಿನ ಪಟ್ಟಕವನ್ನು ಉಪಯೋಗಿಸಿ ಬಿಳಿ ಬೆಳಕಿನ ರೋಹಿತವನ್ನು ಪಡೆದರು. ನಂತರ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲನೇ ಪಟ್ಟಕಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಾಗಿ ಇರಿಸಿ ರೋಹಿತವನ್ನು ಅದರ ಮೂಲಕ ಹಾಯಿಸಿದಾಗ ಬಿಳಿಯ ಬೆಳಕಿನ ಕಿರಣವು ಹೊರಹೊಮ್ಮಿತು. ಇದು ಬಿಳಿ ಬೆಳಕಿನ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುತ್ತದೆ ಅಂತ ಬರೆದ್ರೆ ಸಂಪೂರ್ಣವಾಗಿ 2 ಅಂಕಗಳು ದೊರೆತವ. ಇನ್ನು 8ನೇ ಪ್ರಶ್ನೆ, ಸಮೀಪ ದೃಷ್ಟಿದೋಷ ಅಂದರೆ ಮಯೋಫಿಯಾ ಹಾಗೂ ದೂರ ದೃಷ್ಟಿದೋಷ ಅಂದರೆ ಹೈಪರ್ಮೆಟ್ರೋಫಿಯಾ ಕಣ್ಣುಗಳ ನಡುವಣ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಸಮೀಪ ದೃಷ್ಟಿದೋಷ ಅಂದರೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ದೂರದ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡುವ ದೋಷವೇ ಸಮೀಪ ದೃಷ್ಟಿದೋಷ. ಇನ್ನು ದೂರ ದೃಷ್ಟಿದೋಷ ಅಂದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ, ಸಮೀಪದ ವಸ್ತುಗಳನ್ನು ಅಸ್ಪಷ್ಟವಾಗಿ ನೋಡುವಂತಹ ದೋಷವನ್ನು ದೂರದೃಷ್ಟಿ ಎಂದು ಕರೆಯುತ್ತೀವಿ. ಇನ್ನು ದೂರದ ವಸ್ತುವಿನ ಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮೂಡಿದರೆ ದೂರದೃಷ್ಟಿ ದೋಷದಲ್ಲಿ ರೆಟಿನಾದ ಹಿಂಭಾಗದಲ್ಲಿ ರೂಪುಗೊಳ್ತದೆ. ಇನ್ನು ದೂರದ ಬಿಂದು ಅನಂತಕ್ಕಿಂತ ಹತ್ತಿರದಲ್ಲಿದ್ದರೆ ಇಲ್ಲಿ ಸಮೀಪ ಬಿಂದು ತುಂಬ ದೂರದಲ್ಲಿರ್ತದೆ. ಕಣ್ಣಿನ ಮಸೂರದ ಸಂಗಮ ದೂರವು ತುಂಬ ಚಿಕ್ಕದಾಗಿರುವುದು ಅಥವಾ ಕಣ್ಣುಗುಡ್ಡೆಯು ಉದ್ದವಾಗಿರುವುದು ಸಮೀಪ ದೃಷ್ಟಿ ದೋಷಕ್ಕೆ ಕಾರಣವಾಗಿದ್ದರೆ, ಕಣ್ಣಿನ ಮಸೂರದ ಸಂಗಮ ದೂರವು ತುಂಬ ಉದ್ದವಾಗಿರುವುದು ಹಾಗೂ ಕಣ್ಣುಗುಡ್ಡೆಯು ಅತಿ ಚಿಕ್ಕವಾಗಿರುವುದು ದೂರದೃಷ್ಟಿ ದೋಷಕ್ಕೆ ಕಾರಣವಾಗಿರ್ತದೆ. ಇನ್ನು ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸಿ ಸಮೀಪ ದೃಷ್ಟಿ ದೋಷವನ್ನು ಸರಿಪಡಿಸಿದರೆ, ಸೂಕ್ತ ಸಾಮರ್ಥ್ಯದ ಪೀನ ಮಸೂರವನ್ನು ಬಳಸಿ ದೂರದೃಷ್ಟಿ ದೋಷವನ್ನು ನಾವು ಸರಿಪಡಿಸಬಹುದು. ಇದರಲ್ಲಿ ಯಾವುದಾದ್ರೂ 2 ಬರೆದರೂ ಕೂಡ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೆತವೆ. ಇನ್ನು 9ನೇ ಪ್ರಶ್ನೆ, 3 ಅಂಕಗಳ ಪ್ರಶ್ನೆಗಳು ಬರ್ತಾವೆ. 3 × 3 ಅಂದರೆ ಒಟ್ಟು 9 ಅಂಕಗಳು. ಸೊ ಪೀನ ಮಸೂರದ ಮುಂದೆ 2F1ನಲ್ಲಿ ಒಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ಸೊ ಪೀನ ಮಸೂರದ ರೇಖಾಚಿತ್ರಗಳು ಸಾಕಷ್ಟು ಬಾರಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತವೆ. ಮ್ಯಾಕ್ಸಿಮಮ್ ನಾವು ನೋಡಿದಂತೆ ಸಾಕಷ್ಟು ಬಾರಿ ಅಂದರೆ ಹೆಚ್ಚು ಏನು ಕೇಳ್ತಾನಪ್ಪ ಅಂದ್ರೆ ಪೀನ ಮಸೂರದ್ದೇ ಕೇಳ್ತಾನೆ. ಎಲ್ಲೋ 1-2 ಬಾರಿ ಏನು ಮಾಡಿದ್ದಾನೆ, ನಿಮ್ನ ದರ್ಪಣದಲ್ಲಿ ಕೇಳಿರ್ತಾನೆ. ಓಕೆನಾ. ಸೊ ಅದು ರೇಖಾಚಿತ್ರ ಈ ರೀತಿಯಾಗಿರ್ತದೆ. ಒಟ್ಟು ಇದಕ್ಕೆ ಸಂಪೂರ್ಣವಾಗಿ 3 ಅಂಕಗಳು. ಈಸಿಯಾಗಿ ನೀವೇನು ಮಾಡ್ಬೋದು, ಗೇನನ್ನು ಮಾಡ್ಬೋದು. ಓಕೆನಾ. ಇನ್ನು 10ನೇ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ ಹಾಗೂ ಬಿ ಪ್ರಶ್ನೆ ಇದೆ ನೋಡಿ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಓಮ್ನ ನಿಯಮವನ್ನು ನಿರೂಪಿಸೋಣ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ 1 ಮಾರ್ಕ್ಸ್ಗೆ ಆಗ್ತದೆ. ಇನ್ನು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವಪ್ಪ ಅಂದ್ರೆ, 1 ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ಪ್ರಾಕೃತಿಕ ಗುಣ ಮತ್ತು ತಾಪಮಾನ, ವಾಹಕದ ತಾಪ ಅಂತ ಬರೆದ್ರೆ ಸಂಪೂರ್ಣವಾಗಿ 3 ಅಂಕಗಳು ನಿಮಗೆ ದೊರೀತವೆ. ಇನ್ನು ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಯಾವುದು ಅಂತ ಕೇಳಿರ್ತಾನೆ.
ಮತ್ತು ಬಿ ಪ್ರಶ್ನೆ ಸೊಲನಾಯ್ಡ್ ಎಂದರೇನು, ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ. ಸೊ ಈ ಪ್ರಶ್ನೆಗೆ ನೋಡ್ತಾ ಹೋಗೋಣ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ, ಅಥವಾ ಪ್ರಶ್ನೆಯನ್ನು ಆಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಮೊದಲನೇ ಪ್ರಶ್ನೆಗೆ ಏನಿದೆಯಲ್ಲ ಕಾಂತಕ್ಷೇತ್ರ ಸಾಪೇಕ್ಷ, ಅದರದ ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿ ಕಾಂತೀಯ ಬಲ ರೇಖೆಗಳ ದಟ್ಟಣೆಯ ಪ್ರಮಾಣ ಏನಾಗ್ತದಪ್ಪ ಅಂದ್ರೆ 1ನೇ ಎ ಕ್ವಶನ್ಗೆ ಆನ್ಸರ್ ಆಗಿದ್ರೆ. ಇನ್ನು ಬಿ ಪ್ರಶ್ನೆ ನೋಡ್ರಿ, ಅವಾಹಕ ಹೊದಿಕೆಯಿರುವ ತಾಮ್ರದ ತಂತಿಯ ಅನೇಕ ಸುಳಿಗಳನ್ನು ನಾವು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ನಾವು ಎಂತ ಕರಿತೀವಿ, ಸೊಲನಾಯ್ಡ್ ಎಂದು ಕರೆಯುತ್ತೇವೆ. ಹಾಗೆ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಅಥವಾ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನು ತಯಾರಿಸುತ್ತಾರೆ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ದೊರೆತವ. ಇನ್ನು ಅಥವಾ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಯಾವುದ ಪದ ಅಥವಾ ಪ್ರಶ್ನೆ ಅಂದರೆ ಗೃಹ ವಿದ್ಯುತ್ ಮಂಡಲಗಳಲ್ಲಿ ಎ ಪ್ರಶ್ನೆ ಭೂ ಸಂಪರ್ಕ ತಂತಿಯ ಕಾರ್ಯವೇನು. ಹಾಗೆಯೇ ಬಿ ಪ್ರಶ್ನೆ ಓವರ್ಲೋಡಿಂಗ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಓಕೆನಾ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ಎ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅವುಗಳ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ. ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಅಂತ ಬರೆದ್ರೆ ನಿಮಗೆ 1 ಅಂಕ ಸರಿಯಾಗಿ ಸಿಗ್ತದೆ. ಇನ್ನು ಬಿ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ನಾವು ಫ್ಯೂಸನ್ನು ಬಳಸಬೇಕು. ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ನೇರ ಸಂಪರ್ಕವಾಗುವುದನ್ನು ತಪ್ಪಿಸಬೇಕು. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾಗುವುದನ್ನು ತಪ್ಪಿಸಬೇಕು. ವಿದ್ಯುತ್ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಅದನ್ನು ಸರಿಪಡಿಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಇದರಲ್ಲಿ ನೀವು 4 ಅಂಶಗಳನ್ನು ಬರೆದ ಒಟ್ಟು 2 ಅಂಕಗಳು ಸಂಪೂರ್ಣವಾಗಿ ದೊರೆತವ. ಸೊ ಒಟ್ಟು ಟೋಟಲ್ ಆಗಿ ನೀವು ಈಸಿಯಾಗಿ ನೀವು 3 ಅಂಕಗಳನ್ನು ಗಳಿಸಬಹುದು. ಇನ್ನು 12ನೇ ಪ್ರಶ್ನೆ ವಿದ್ಯುತ್ ಮಂಡಲಕ್ಕೆ ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ಹೇಗೆ ಸಂಪರ್ಕಿಸುತ್ತಾರೆ, ಅವುಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿರ್ತಾನೆ. ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ. ಕಾರಣಗಳನ್ನು ಕೊಡಿ ಅಂತ ಕೇಳ್ತಾನೆ. ಸೊ ಯಾಕೆ ಅಂತ ನೋಡ್ತಾ ಹೋಗೋಣ. ಆನ್ಸರ್ನ 12ನೇ ಪ್ರಶ್ನೆಗೆ ಎ ಪ್ರಶ್ನೆ ನೋಡ್ತಾ ಹೋಗೋಣ. ಅಮೀಟರ್ನ ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಹಾಗೂ ವೋಲ್ಟ್ ಮೀಟರ್ನ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಅಮೀಟರ್ನ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸಿದ್ರೆ ವೋಲ್ಟ್ ಮೀಟರ್ನ 2 ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸ್ತಾರೆ. ಹಾಗೆ ಬಿ ಪ್ರಶ್ನೆ ನೋಡ್ತಾ ಹೋಗೋಣ. ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುವುದಿಲ್ಲ, ಉಳಿದ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಈ ಮಂಡಲದಲ್ಲಿನ ಒಟ್ಟು ರೋಧವು ಕಡಿಮೆ ಇರುತ್ತದೆ. ವಿಭಿನ್ನ ವಿದ್ಯುತ್ ಉಪಕರಣಗಳಿಗೆ ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯ ಇರುವ ಸಂದರ್ಭಗಳಲ್ಲಿ ಹೆಚ್ಚು ಸಹಾಯಕವಾಗುತ್ತದೆ ಅಂತ ಬರೆದ್ರೆ ಸಂಪೂರ್ಣವಾಗಿ ನಿಮಗೆ 3 ಅಂಕಗಳು ದೊರೆತವ. ಓಕೆನಾ. ಇನ್ನು ನೆಕ್ಸ್ಟು ಒಂದು 2 ಪ್ರಾಬ್ಲಮ್ ಕೊಟ್ಟಿರ್ತಾನೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗ್ತದೆ. ಸೊ 13ನೇ ಪ್ರಶ್ನೆ ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯವು 36 ಸೆಂಟಿಮೀಟರ್ ಆಗಿದೆ. ಇದರ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ಪಿನ ದರ್ಪಣದ ಮುಂದೆ 5 ಸೆಂಟಿಮೀಟರ್ ಗಾತ್ರದ ಒಂದು ಮೇಣದ ಬತ್ತಿಯನ್ನು 27 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಸೊ ಮೊದಲಿಗೆ ಇದ್ರದ್ದು ಆನ್ಸರ್ನ ನೋಡ್ಬಿಡೋಣ, ಆಮೇಲೆ ಅಥವಾ ಪ್ರಶ್ನೆ ಆನ್ಸರ್ನ ಹುಡ್ಕೋಣ. ಸೊ ಎ ಉತ್ತರ ನೋಡ್ರಿ. ವಕ್ರತಾ ತ್ರಿಜ್ಯ 6 ಕೊಟ್ಟಿದ್ದಾನೆ. ವಸ್ತು ದೂರ ಯು -27 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ವಸ್ತುವಿನ ಗಾತ್ರ h 5 ಸೆಂಟಿಮೀಟರ್. ಸೊ ಪ್ರತಿಬಿಂಬದ ದೂರ ವಿ ಅನ್ನು ಕಂಡುಹಿಡಬೇಕು, ಹಾಗೆ ಪ್ರತಿಬಿಂಬದ ಎತ್ತರ h' ಅನ್ನು ಕಂಡುಹಿಡಬೇಕು. ಸೊ ಇಲ್ಲಿ 6 ಕೊಟ್ಟಿದ್ದಾನೆ ಅಂದರೆ ನಮಗೆ ನಾವು ಡೈರೆಕ್ಟಾಗಿ ಏನು ಮಾಡಬೇಕಾಗ್ತದೆ, ಎಫ್ ಅನ್ನು ಕಂಡುಹಿಡಬೇಕಾಗ್ತದೆ. ಸೊ ಸಂಗಮ ದೂರ F r/2 ಫಾರ್ಮುಲಾ ಇದೆ. ಅಂದರೆ ವಕ್ರತಾ ತ್ರಿಜ್ಯ ಮತ್ತು ಸಂಗಮ ದೂರದ ನಡುವಿನ ಸಂಬಂಧ ಅಂತ ಇದೆಯಲ್ಲ, ಆ ಕಾನ್ಸೆಪ್ಟ್ ಅಡಿಯಲ್ಲಿ F r/2 ಅನ್ನೋ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿಕೊಂಡು F 36/2 ಆಗ್ತದೆ. 2 1 2 18 ಅಂದರೆ F 18 ಸೆಂಟಿಮೀಟರ್ ಆಗ್ತದೆ. ಸೊ ಪಿನ ದರ್ಪಣದಲ್ಲಿ ಏನಾಗಿರ್ತದಪ್ಪ ಅಂದರೆ ಎಫ್ ಪ್ಲಸ್ ಆಗಿರ್ತದೆ, ತಲೆಯಾಗಿಟ್ಕೊಡ್ರಿ. 1 ಫಾರ್ಮುಲಾ ಗೊತ್ತೈತೆ, ದರ್ಪಣದ ಫಾರ್ಮುಲಾ 1/v + 1/u = 1/f ಆಗಿರ್ತದೆ. ಇದನ್ನು ನಾವೇನು ಮಾಡಬೇಕಾಗ್ತದೆ, ವಿ ಕಂಡುಹಿಡಿಯಬೇಕಾಗಿರೋದ್ರಿಂದ +1/u ಅನ್ನು ನಾವು ಈಕ್ವಲ್ಸಿಂದ ಈ ಕಡೆ ಹಾಕಿದಾಗ ಮೈನಸ್ ಆಗ್ತದೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. 1/v = 1/f - 1/u ಆಗ್ತದೆ. ಹಾಗಾದರೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ, 1/v ಕಂಡುಹಿಡಬೇಕಲ್ಲ. 1/f ಅಂದ್ರೆ ಏನು, 1/18 ಮೈನಸ್ ಆಫ್ 1/-27. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 1/18 + 1/27 ಆಗ್ತದೆ. ಇನ್ನು 18 ಮತ್ತು 27ರ ಲಸಾವನ್ನು ತೆಗಿಬೇಕಾಗ್ತದೆ. ನಾವು 18 ಮತ್ತು 27ರ ಲಸಾವನ್ನು ತೆಗೆದುಕೊಂಡಾಗ ನಮ್ಗೆ ಎಷ್ಟು ಸಿಗ್ತದಪ್ಪ ಅಂದ್ರೆ ಲಸ 54 ಸಿಗ್ತದೆ. ಸೊ 54 ಈ ಕಡೆ ತಗೋತೇನೆ ನಾನು. 18ರ ಮಧ್ಯೆ 54 ಎಷ್ಟು ಬರ್ತದೆ, ಎಷ್ಟಲೇ ಬರ್ತದೆ ಅಂದರೆ 3ಲೇ ಬರ್ತದೆ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಬರಿತೀನಿ. ಇನ್ನು 27ರ ಮಧ್ಯೆ 2ಲೇ ಬರ್ತದೆ. 1 × 2 ಅಂತ ಬರಿತೀನಿ. ಸೊ 3 1 2 1 ಸೊ 3 + 2 ಆಗ್ತದೆ. 5/54 ಆನ್ಸರ್ ಸಿಗ್ತದೆ. ಈಗ ಏನು ಮಾಡಬೇಕಪ್ಪ, ನಾವು 1/v ಅನ್ನು ಕಂಡುಹಿಡಿದ್ವಿ. ನಮಗೆ ಬೇಕಾಗಿರೋದೇನು, ಕೇವಲ v ಮಾತ್ರ. ಹಾಗಾಗಿ v =
ಛೇದದಲ್ಲಿರೋದನ್ನು ಅಂಶದಲ್ಲಿರೋದನ್ನು ಛೇದವನ್ನು ಕನ್ವರ್ಟ್ ಮಾಡ್ಕೊಂಡಾಗ 54/5 ಸಿಗ್ತದೆ. ಹಾಗಾದರೆ ವಿ ಎಷ್ಟು ಸಿಗ್ತದಪ್ಪ ಅಂದರೆ 5 1 5 10 50 ಆಗ್ತದೆ. 4 ಉಳಿತದ, 5 ಮಗೆ 4 ಹೋಗಲ್ಲ, ಪಾಯಿಂಟ್ ಕೊಡ್ತಾನೆ, 40 ಆಕತಿ. 5 8 40 ಆಗ್ತದೆ. ಸೊ ಆನ್ಸರ್ ವಿ ಈಕ್ವಲ್ಸ್ ಟು 10.8 ಸೆಂಟಿಮೀಟರ್ ಆಗ್ತದೆ. ಇದು ವಿ ಸಿಕ್ತು. ನಮಗೆ ಇನ್ನೇನು ಬೇಕು? ಹೆಚ್ ಡ್ಯಾಶ್ ಬೇಕು. ಹೆಚ್ ಡ್ಯಾಶ್ ಅಂದರೆ ಪ್ರತಿಬಿಂಬದ ಎತ್ತರ. ಸೊ ಹೆಚ್ ಡ್ಯಾಶ್ ಈಕ್ವಲ್ಸ್ ಟು ಏನು ಫಾರ್ಮುಲಾ ಐತಿ? ಹೆಚ್ ಇಂಟು ಮೈನಸ್ ವಿ ಡಿವೈಡೆಡ್ ಬೈ ಯು. ಸೊ 5 ಇಂಟು ಮೈನಸ್ 10.8 ಡಿವೈಡೆಡ್ ಬೈ ಮೈನಸ್ 27 ಆಗ್ತದೆ. ಓಕೆನಾ? ಸೊ 10.8 ಇಂಟು 5 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 54 ಉತ್ತರ ಬರ್ತದೆ. ಸೊ 27 1 27 2 ಆಗ್ತದೆ. ಮೈನಸ್ ಗೆಟ್ ಕ್ಯಾನ್ಸಲ್ ಆಗಿ 2 ಸೆಂಟಿಮೀಟರ್ ಸಿಗ್ತದೆ. ಪ್ರತಿಬಿಂಬದ ಎತ್ತರ ಎಷ್ಟಾಯ್ತಪ್ಪ ಅಂದರೆ 2 ಸೆಂಟಿಮೀಟರ್ ಆಗಿರ್ತದೆ. ಹಾಗಾದರೆ ಎಲ್ಲಿ ಪ್ರತಿಬಿಂಬ ಪ್ಲಸ್ ಇರ್ತದಲ್ಲ, ಅದು ಯಾವಾಗಲೂ ಏನಾಗಿರ್ತದೆ? ಪ್ರತಿಬಿಂಬ ಮಿಥ್ಯ ಮತ್ತು ನೇರವಾಗಿರ್ತದೆ ಅನ್ನೋದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಇನ್ನು ಅಥವಾ ಪ್ರಶ್ನೆಯ ಕ್ವಶನನ್ನು ನೋಡೋಣ. ತದನಂತರ ಅದರ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಗೋಳೀಯ ದರ್ಪಣದ ಸಂಗಮ ದೂರವು 10 ಸೆಂಟಿಮೀಟರ್ ಆಗಿದೆ. ಇದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇದೇ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 4 ಸೆಂಟಿಮೀಟರ್ ಗಾತ್ರದ ಒಂದು ವಸ್ತುವನ್ನು 20 ಸೆಂಟಿಮೀಟರಲ್ಲಿ ಇರಿಸಿದೆ. ವಸ್ತುವಿನ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಹಾಗೂ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿರ್ತಾನೆ. ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಸೊ ಏನಾಯ್ತಪ್ಪ ಆನ್ಸರು? ಸೊ ಸಂಗಮ ದೂರ ಕೊಟ್ಟಿರ್ತಾನೆ -10 ಸೆಂಟಿಮೀಟರ್. ವಸ್ತುವಿನ ದೂರ ಯಾವಾಗಲೂ ನೆಗೆಟಿವ್ ಇರ್ತದೆ, -20 ಸೆಂಟಿಮೀಟರ್. ವಸ್ತುವಿನ ಗಾತ್ರ ಕೊಟ್ಟಿದ್ದಾನೆ 4 ಸೆಂಟಿಮೀಟರ್. ಪ್ರತಿಬಿಂಬದ ದೂರ ವಿ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್, ಹಾಗೆ ಪ್ರತಿಬಿಂಬದ ಎತ್ತರ ಹೆಚ್ ಡ್ಯಾಶ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಆಗಿರ್ತದೆ. ಸೊ ಎಫ್ ಕೊಟ್ಟಾನಂದರೆ ನೀವು ಆಟೋಮೆಟಿಕ್ಲಿ ಏನು ಮಾಡಬೇಕಾಗ್ತದೆ? ವಕ್ರತಾ ತ್ರಿಜ್ಯ ಆರನ್ನು ಕಂಡು ಹಿಡಿಯಲೇಬೇಕಾಗ್ತದೆ. ಸೊ ಆರ್ ಈಕ್ವಲ್ಸ್ ಟು 2 ಇಂಟು ಎಫ್. 20 ಇಂಟು 2 ಅಂದರೆ ಸಂಗಮ ದೂರ 10 ಇದೆ. ಸೊ 10 ಇಂಟು 2 ಅಂದರೆ 20 ಸೆಂಟಿಮೀಟರ್ ಆಗ್ತದೆ. ಆರ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಇನ್ನು ದರ್ಪಣದ ಫಾರ್ಮುಲಾ ಗೊತ್ತಿದೆ, 1/v + 1/u = 1/f ಆಗ್ತದೆ. ನಮಗೆ ಬೇಕಾಗಿರೋದು 1/v. ಸೊ ಹಾಗಾಗಿ +1/u ಅನ್ನು ಈಕ್ವಲ್ಸ್ನಿಂದ ಈ ಕಡೆ ಹಾಕಿದಾಗ ಪ್ಲಸ್ ಇದ್ದದ್ದು ಮೈನಸ್ ಆಗ್ತದೆ. 1/v = 1/f - 1/u ಆನ್ಸರ್ ಸಿಗ್ತದೆ, ಫಾರ್ಮುಲಾ ಸಿಗ್ತದೆ. ಸೊ ಈಗ ನೆಕ್ಸ್ಟ್ ಏನು ಬರೀಬೇಕಪ್ಪ ನಾವು? ಹೌದಾ, ಬೆಲೆಗಳನ್ನು ಅಪ್ಲೈ ಮಾಡ್ತಾ ಹೋಗೋಣ. 1/-10 ಮೈನಸ್ ಆಫ್ 1/-20 ಮೈನಸ್ಗೆ ಇಂಟು ಆಗಿ ಪ್ಲಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. -1/10 + 1/20 ಬರೆದ್ರೆ ನಡೀತದೆ. ಇನ್ನು ಇದರ ನಂತರ ಏನು ಮಾಡಬೇಕಪ್ಪ ಅಂದ್ರೆ, ಛೇದಗಳು ಸಮನಾಗಿಲ್ಲ, ಹಾಗಾಗಿ ನಾನು ಲಸವನ್ನು ತೆಗೆದುಕೊಳ್ತೇನೆ. 10 ಮತ್ತು 20ರ ಲಸ 20 ಆಗ್ತದೆ. 10ರ ಮಗ್ಗಿಯಲ್ಲೇ 1/10 ಇದೆಯಲ್ಲ, 10ರ ಮಗ್ಗಿಯಲ್ಲಿ 20 ಎಷ್ಟಲಿಕ್ಕೆ ಬರ್ತೈತಪ್ಪ ಅಂದರೆ 10 ಎರಡೇ ಬರ್ತದೆ. ಸೊ ಈ ಮೇಲೆ ಇರ್ತಕ್ಕಂಥ ಅಂಶಕ್ಕೆ 1 ಇಂಟು 2 ಅಂತ ಬರ್ಕೊಡ್ರಿ. ಇನ್ನು 20 1/20 ಐತಲ್ಲ, ಆ 20ರ ಮಗ್ಗಿಯಾಗ 20 ಎಷ್ಟು ಬರ್ತೈತಪ್ಪ ಅಂದ್ರೆ 1 ಬರ್ತದೆ. ಸೊ 1 ಇಂಟು 1 ಅಂತ ಬರ್ಕೊಡ್ರಿ. ಇದು 2 ಇಂಟು 1 + 1 ಇಂಟು 1 ಅಂದರೆ 1 ಆಗ್ತದೆ. ಸೊ -2 + 1 ಏನದು ಲಸ 20 ಆಗಿರ್ತದೆ, ಅದನ್ನು ತೊಗೋಬೇಕಾಗ್ತದೆ. ಈಗ -2 + 1 ಅಂದರೆ -1 ಆಗ್ತದೆ. ಅಂದರೆ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದ್ದಾಗ ಅದನ್ನ ಕಳಿಬೇಕಾಗ್ತದೆ. -1/20 ನಮಗೇನು ಸಿಕ್ತು? 1/v. ಆದರೆ ನಮಗೆ ಬೇಕಾಗಿರೋದೇನು? ಕೇವಲ ವಿ ಬೇಕಾಗಿರೋದ್ರಿಂದ ವಿಯನ್ನು ನಾವೇನು ಮಾಡ್ತೀವಿ? ಅಂಶ ಇದ್ದದ್ದು ಛೇದದ್ದನ್ನು ಅಂಶ ಮಾಡ್ಕೊಳ್ತೀವಿ. ಸೊ ವಿ ಈಕ್ವಲ್ಸ್ ಟು -20 ಸೆಂಟಿಮೀಟರ್ ಆಗ್ತದೆ. ಈಗ ನಮಗೇನು ಸಿಕ್ತು? ಪರದೆಯನ್ನು ದರ್ಪಣದಿಂದ 20 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು ಅನ್ನೋದು ಸಿಕ್ತು. ಹಾಗಾದರೆ ಹೆಚ್ ಡ್ಯಾಶ್ ಕಂಡು ಹಿಡಿಬೇಕಲ್ಲ. ಸೊ ಹೆಚ್ ಡ್ಯಾಶ್ ಈಕ್ವಲ್ಸ್ ಟು +h ಇಂಟು -v ಡಿವೈಡೆಡ್ ಬೈ ಯು ಆಗ್ತದೆ. ಹೆಚ್ ಎಷ್ಟಿದೆ? 4 ಇದೆ. -20 ಅಂದರೆ ಸೊ ಮೈನಸ್ ಇಂಟು ಮೈನಸ್ ಗೆಟ್ ಕ್ಯಾನ್ಸಲ್ ಆಗ್ತದೆ. 4 ಇಂಟು 20 ಡಿವೈಡೆಡ್ ಬೈ 20 ಆಗ್ತದೆ. 20 ಕ್ಯಾನ್ಸಲ್ ಆಗಿ ನಮಗೇನು ಸಿಗ್ತದಪ್ಪ ಅಂದರೆ ಹೆಚ್ ಡ್ಯಾಶು -4 ಸೆಂಟಿಮೀಟರ್ ಸಿಗ್ತದೆ. ಹಾಗಾದರೆ ಪ್ರತಿಬಿಂಬದ ಎತ್ತರ ಎಷ್ಟೈತಿ? 4 ಸೆಂಟಿಮೀಟರ್. -4 ಸೆಂಟಿಮೀಟರ್ ಇದೆ. ಹಾಗಾದರೆ ಯಾವ ಪ್ರತಿಬಿಂಬದ ಎತ್ತರಗಳು ಮೈನಸ್ ಆಗಿರ್ತಾವಲ್ಲ, ಅವು ಎಲ್ಲವೂ ಏನಾಗಿರ್ತಪ್ಪ ಅಂದರೆ ಸತ್ಯ ಮತ್ತು ತಲೆ ಕೆಳಗಾಗಿರ್ತಾವೆ ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಓಕೆನಾ? ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ ಇದು. ಸೊ ಸುಲಭವಾಗಿ ನೀವು 4 ಅಂಕಗಳನ್ನು ಗಳಿಸಬಹುದು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಜ್ಞಾನ ವಿಷಯದ ಭೌತಶಾಸ್ತ್ರ ವಿಭಾಗದ ಒಟ್ಟು ಪ್ರಮುಖ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೀ ಉತ್ತರವನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋಗಳನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.